ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀಶೈಲಕ್ಕೆ ಹೋಗುವಂತ ಪಾದಯಾತ್ರಿಗಳ ಸಂಖ್ಯೆ ತುಂಬಾ ಅಧಿಕವಾಗಿತ್ತು. ಶ್ರೀಶೈಲ ಮಲ್ಲಯ್ಯನ ದರ್ಶನಕ್ಕಾಗಿ ಪಾದಯಾತ್ರೆ ಮೂಲಕ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಸಾಲಿನುದ್ದಕ್ಕೂ ಸಾಗಿ ಬಂದ ದೃಶ್ಯಗಳು ಕಣ್ಮನ ಸೆಳೆಯಿತು. ಜೊತೆಗೆ ಇಂಥ ಭಕ್ತಾದಿಗಳಿಗೆ ಅನೇಕ ಸೇವೆಯ ಮೂಲಕ ಭಕ್ತರ ಮನ ತಟ್ಟುವ ಆ ಭಕ್ತರಿಗೆ ಭಕ್ತಿಯ ಸೇವೆ ಮಾಡುವ ಜನರು ಸಹ ಕಾಣಬಹುದು. ಅನ್ನ ಸೇವೆ ಹಾಗೂ ಹಲವಾರು ವಿಧದ ಸೇವೆಯ ಜೊತೆಗೆ ಇಲ್ಲಿಯ ಮುಧೋಳದ ಈ ವ್ಯಕ್ತಿಗಳು ತಮ್ಮ ಮೆಡಿಕಲ್ ಸೇವೆಯನ್ನು ಸಹ ಭಕ್ತರಿಗೆ ಮಾಡಿದರು. ಮೆಡಿಕಲ್ ಸೇವೆ ಅಂತಂದ್ರೆ ನಡೆದುಕೊಂಡು ಹೋಗುವಂತ ಭಕ್ತರಿಗೆ ಯಾವುದೇ ತೊಂದರೆಗಳಾದರೆ ಮಾತ್ರೆಗಳ ನೀಡುವಂತ ಸೇವೆಯನ್ನ ಸಾವಿರಾರು ಭಕ್ತರಿಗೆ ತಮ್ಮ ಮೆಡಿಕಲ್ ಸೇವೆಯ ಉಚಿತ ಮೆಡಿಕಲ್ ಸೇವೆಯನ್ನ ಈ ಭಕ್ತರು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುವ ಜನರಿಗೆ ನೀಡಿದ್ರು ಅಂತ ಹೇಳ್ಬೋದು. ಹೋಳಿ ಹುಣ್ಣಿಮೆಯ ಬಣ್ಣದ ದಿನದಂದ ನಡೆಯತಕ್ಕಂಥ ಈ ಪಾದಯಾತ್ರೆ ಶ್ರೀಶೈಲಕ್ಕೆ ಯುಗಾದಿಯಂದು ತಲುಪಿ ಅಲ್ಲಿಯ ಜಾತ್ರೆ ಹಾಗೂ ಮಲ್ಲಯ್ಯನ ಭಕ್ತಿಯಲ್ಲಿ ಈ ಭಕ್ತ ಸಾಗರ ಪಾಲ್ಗೊಳ್ಳುತ್ತಾರೆ. ಆ ಮಲ್ಲಯ್ಯನ ದರ್ಶನಕ್ಕಾಗಿ ಹಲವಾರು ಊರುಗಳಿಂದ ಲಕ್ಷಾಂತರ ಜನರು ಪಾದಯಾತ್ರೆ ಮೂಲಕ ತಮ್ಮ ಭಕ್ತಿಯಿಂದ ಸೇವೆಯನ್ನು ಗೈತಾರೆ. ಇಂಥ ಪಾದಯಾತ್ರೆಗಳಿಗೆ ಮುಧೋಳದಲ್ಲಿ ಈ ಬಾರಿ ಹಲವಾರು ಜನ ಭಕ್ತರಿಗಂತಾನೆ ಅನೇಕ ಸೇವೆಗಳನ್ನ ಕೈಗೊಳ್ಳಲಾಗಿತ್ತು. ತಮ್ಮ ಭಕ್ತಿಯಿಂದ ಉಚಿತ ಸೇವೆಗಳನ್ನು ಕೈಗೊಳ್ಳುವ ಭಕ್ತಾದಿಗಳು ಅನ್ನ ಸಂತರ್ಪಣೆ, ಹಲವು ಸೇವೆಗಳನ್ನು ಭಕ್ತರಿಗಾಗಿನೇ ಕೈಗೊಳ್ಳಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಭಕ್ತರಿಗೆ ಯಾವುದಾದ್ರೂ ಅಡೆತಡೆಗಳು ಬರದೇ ಇರಲಿ ಅಂತ ಮಾತ್ರೆಗಳನ್ನೇ ನೀಡಲಾಯಿತು. ಸಾವಿರಾರು ಭಕ್ತರು ಈ ಮೆಡಿಕಲ್ ಸೇವೆಯ ಉಪಯೋಗವನ್ನು ತೆಗೆದುಕೊಂಡು ಮತ್ತು ತಮ್ಮ ಭಕ್ತಿಯ ಶ್ರೀಶೈಲ ಕಾಯಕವನ್ನು ಮುನ್ನಡೆಸಿಕೊಂಡು ಹೊರಟಿದ್ದಾರೆ ಅಂತ ಹೇಳ್ಬೋದು. ಮರಗಾಲ್ ಕಟ್ಟಿಕೊಂಡು ಶ್ರೀಶೈಲಕ್ಕೆ ಪಾದಯಾತ್ರೆ ಬರಿಗಾಲಲ್ಲೇ ಹೋಗುವುದು ದುಸ್ತರ. ಅಂಥದ್ರಲ್ಲಿ ಮರಗಾಲ್ ಕಟ್ಟಿಕೊಂಡು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡೋರನ್ನು ನಾವು ನೋಡ್ಬೋದು. ಇದು ಸಿರಿಧಾನ್ಯ ಉತ್ಪನ್ನ ಸಮಿತಿ ಬಳಗದ ವತಿಯಿಂದ ಈ ಒಂದು ಸೇವೆಯನ್ನ ಆಯೋಜನೆ ಮಾಡಲಾಗಿತ್ತು. ನಡೆದು ಬಂದ ಭಕ್ತರಿಗೆ ಕಾಲು ನೋವಾದರೆ ಕಾಲಿಗೆ ಸ್ಪ್ರೇ ಮಾಡುವುದು ಹಾಗೂ ಬಿ ಕಾಂಪ್ಲೆಕ್ಸ್ ಇನ್ನುಳಿದ ಮಾತ್ರೆಗಳನ್ನು ನೀಡುವ ಸೇವೆಯನ್ನು ಕೈಗೊಂಡಿದ್ದರು. ವಿಟಮಿನ್ ಟ್ಯಾಬ್ಲೆಟು, ಬಿ ಕಾಂಪ್ಲೆಕ್ಸು, ಹೀಗೆ ಒಂದಿಷ್ಟು ಟ್ಯಾಬ್ಲೆಟ್ಗಳನ್ನು ಈ ಭಕ್ತರಿಗಾಗಿ ಅಂತಾನೆ ಉಚಿತ ಸೇವೆಯನ್ನು ಈ ಮುಧೋಳದ ಭಕ್ತ ಸಮೂಹ ಕೈಗೊಂಡಿದ್ದರು. ಈ ಶ್ರೀಶೈಲ ಮಲ್ಲಯ್ಯನ ದರ್ಶನ ಮಾಡೋದೇ ಒಂದು ತುಂಬಾನೇ ವಿಶೇಷ ಅಂತ ಹೇಳ್ಬೋದು. ಶ್ರೀಶೈಲ ಮಲ್ಲಿಕಾರ್ಜುನನ ನೋಡಲು ಭಕ್ತರು 3-4 ದಿನ ಪಾದಯಾತ್ರೆಯ ಮೂಲಕ ತೆರಳುವುದು, ಕಾಲ್ನಡಿಗೆಯಿಂದ ಮಲ್ಲಯ್ಯನ ದರ್ಶನ ಮಾಡಿ ಬರುವುದು ಅವನ ಭಕ್ತಿ ಅಂತದಲ್ವಾ ಮಲ್ಲಯ್ಯಂದು. ಈ ಬಾರಿಯೂ ಸಹ ಲಕ್ಷಾಂತರ ಜನರು
ಶ್ರೀಶೈಲ ಪಾದಯಾತ್ರೆ ಕೈಗೊಂಡಿದ್ದರು. ಮೊದಲ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ಹೊರಡತಕ್ಕಂಥ ಜನರನ್ನು ನಾವು ಕಾಣಬಹುದಾಗಿದೆ. ಬನ್ನಿ, ಈ ಕುರಿತು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಈ ಒಂದು ಮೆಡಿಕಲ್ ಸೇವೆ ಮಾಡಿರ್ತಕ್ಕಂಥ ಸಿರಿಧಾನ್ಯ ಸಮಿತಿಯ ಸದಸ್ಯರು ಮತ್ತು ಕೇಳೋಣ. ಫ್ರೀ ಟೈಮ್ ಏನು ಸರ್? ಈ ವರ್ಷವೂ ಕೂಡ ಶ್ರೀಶೈಲ ಪಾದಯಾತ್ರೆಗೆ ಮೆಡಿಕಲ್ ಸೇವಾ ಮಾಡ್ತಾ ಇದ್ದೀವಿ. ಈ ವರ್ಷ ಕೈ ವಿಟಮಿನ್ಸ್ ಎಲ್ಲ ಥರ ಗುಳಿಗೆಗಳನ್ನು ನಾವು ಫ್ರೀಯಾಗಿ ಡೊನೇಟ್ ಮಾಡ್ತಾ ಇದ್ದೀವಿ. ನೋಡ್ರಿ